ದೇಶವೇ ಸ್ಮಶಾನವಾಗ್ತಿದ್ದಾಗ ಕಾರ್ಪೊರೇಟ್ ಕುಬೇರರ ಸಂಪತ್ತು ಮಾತ್ರ ರಾಕೆಟ್ ವೇಗದಲ್ಲಿ ಏರಿದ್ದೇಗೆ? ಶ್ರೀಮಂತರ ತೆರಿಗೆಯನ್ನ 1.45 ಲಕ್ಷ ಕೋಟಿ ಕಡಿಮೆ ಮಾಡಿ ಆ ನಷ್ಟವನ್ನ ಸಾಮಾನ್ಯ ಬಡವ ಮತ್ತು ಮಧ್ಯಮ ವರ್ಗದ ಪ್ರಜೆಯ ಬೆನ್ನಿನ ಮೇಲೆ GST ಹಾಗೂ ಇಂಧನ ದರ ಏರಿಕೆಯ ರೂಪದಲ್ಲಿ ವಸೂಲಿ ಮಾಡಿದ ಕಟು ವಾಸ್ತವ ಚಪ್ಪಾಳೆಗಳು ನಿಂತವು. ಆದರೆ ದೇಶದ ಯುವಜನರ ಕೈಯಲ್ಲಿದ್ದ ಉದ್ಯೋಗ ಮಾತ್ರ ಮರೀಚಿಕೆಯಾಗಿ ಉಳಿತು. 12 ವರ್ಷ 100 ಟೂರ್ ಮಾಡಿದ ಮೋದಿ, ಲಾಭ ಯಾರಿಗೆ? ಎಪಿಸೋಡ್ 6. ಹೌಡಿ ಮೋದಿಯ ಹವಾ, ಡೊನಾಲ್ಡ್ ಟ್ರಂಪ್ ಸವಾರಿ ಮತ್ತು ಕುಸಿದ ರಫ್ತು ಮಾರುಕಟ್ಟೆ. ನಮಸ್ಕಾರ ಫ್ರೆಂಡ್ಸ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಅದು 2019 ಸೆಪ್ಟೆಂಬರ್ ತಿಂಗಳು. ಅಮೆರಿಕದ ಟೆಕ್ಸಾಸ್ ರಾಜ್ಯದ ಹೂಸ್ಟನ್ ನಗರದಲ್ಲಿ ಒಂದು ಭಾರೀ ಇತಿಹಾಸ ಸೃಷ್ಟಿಯಾಗ್ತಿತ್ತು. ಹೌಡಿ ಮೋದಿ ಎಂಬ ಮೆಗಾ ಈವೆಂಟ್. ಭಾರತದ ಪ್ರಧಾನಿ ಮತ್ತು ಅಮೆರಿಕದ ಅಂದಿನ ಮತ್ತು ಇಂದಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಟೇಡಿಯಂನಲ್ಲಿ ಕೈ ಹಿಡಿದು ಓಡ್ತಿದ್ರು. 50,000 ಅನಿವಾಸಿ ಭಾರತೀಯರು ರೋಮಾಂಚನಗೊಂಡು ಚಪ್ಪಾಳೆ ತಟ್ತಿದ್ರು. ಭಾರತದ ಮುಖ್ಯವಾಹಿನಿ ಟಿವಿ ಚಾನೆಲ್ಗಳು ಅಕ್ಷರಶಃ ಹುಚ್ಚೆದ್ದು ವಿಶ್ವವೇ ಭಾರತದ ಕಾಲಬುಡಕ್ಕೆ ಬಂದು ಬಿದ್ದಿದೆ, ಮೋದಿ ಅಮೆರಿಕವನ್ನೇ ಗೆದ್ದು ಬಂದಿದ್ದಾರೆ ಅಂತ 24 ಗಂಟೆಯೂ ಹೆಡ್ಲೈನ್ಸ್ ಹಾಕಿದ್ದು. ಪ್ರಧಾನಿ ಮೋದಿಯವರು ಆ ವೇದಿಕೆಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತೀಯ ವಿದೇಶಾಂಗ ನೀತಿಯ ದಶಕಗಳ ಕಾಲದ ತತ್ವವನ್ನೇ ಗಾಳಿಗೆ ತೂರಿಬಿಟ್ರು. ನಾವು ಯಾವುದೇ ದೇಶಕ್ಕೆ ಹೋದರೂ ಅಲ್ಲಿನ ಆಂತರಿಕ ರಾಜಕೀಯಕ್ಕೆ ತಲೆ ಹಾಕಬಾರದು, ಯಾವುದೇ ನಿರ್ದಿಷ್ಟ ಪಕ್ಷದ ಪರವಾಗಿ ನಿಲ್ಲಬಾರದು ಅನ್ನೋ ನಿಯಮವಿದೆ. ಯಾಕಂದ್ರೆ ನಾಳೆ ಅಲ್ಲಿ ಸರ್ಕಾರ ಬದಲಾದರೆ ನಮ್ಮ ದೇಶಕ್ಕೆ ಆರ್ಥಿಕ ಮತ್ತು ರಾಜತಾಂತ್ರಿಕ ನಷ್ಟವಾಗುತ್ತೆ. ಆದರೆ ಮೋದಿ ಅಮೆರಿಕದ ಆಂತರಿಕ ಚುನಾವಣೆಯಲ್ಲಿ ಭಾಗಿಯಾಗಿ ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ್ ಅಂತ ಓಪನ್ ಆಗಿ ಘೋಷಿಸಿಬಿಟ್ರು. ಆದರೆ ಬಾಸ್, ಆ ಸ್ಟೇಡಿಯಂನ ಬಣ್ಣದ ಲೈಟಿಂಗ್ಸ್ ಮತ್ತು ಚಪ್ಪಾಳೆಗಳ ಸದ್ದಿನ ನಡುವೆ ಅಮೆರಿಕ ಅದೇ ಜೂನ್ ತಿಂಗಳಲ್ಲಿ ಭಾರತದ ಬೆನ್ನಿಗೆ ಇರಿದಿದ್ದ ಅತಿ ದೊಡ್ಡ ಆರ್ಥಿಕ ಚೂರಿಯ ಕಥೆಯನ್ನ ನಮ್ಮ ದೇಶದ ಗೋಧಿ ಮಾಧ್ಯಮಗಳು ಜಾಣತನದಿಂದ ಮುಚ್ಚಿಟ್ಟಿತು. ಆ ರಾಜತಾಂತ್ರಿಕ PR ಶೋನ ನೆರಳಿನಲ್ಲಿ ನಮ್ಮ ದೇಶದ ರಫ್ತು ಮಾರುಕಟ್ಟೆ ಮತ್ತು ಲಕ್ಷಾಂತರ ಸಣ್ಣ ಉದ್ದಿಮೆಗಳು ಹೇಗೆ ಧ್ವಂಸವಾದವು. ಇವತ್ತಿನ ಎಪಿಸೋಡ್ನಲ್ಲಿ ಆ ಅದ್ದೂರಿ ಭ್ರಮೆಯ ಅಸಲಿ ಮುಖವಾಡವನ್ನ ಎಳೆಯಾಗಿ ಕಳಚೋಣ. ಸೆಪ್ಟೆಂಬರ್ 22, 2019 ಅಮೆರಿಕದಲ್ಲಿ ನಡೆದ ಹೌಡಿ ಮೋದಿ ಕಾರ್ಯಕ್ರಮಕ್ಕೆ ಭಾರತದ ಬೊಕ್ಕಸದ ಮತ್ತು NRIಗಳ ಕೋಟ್ಯಂತರ ರೂಪಾಯಿಗಳನ್ನ ನೀರಾಗಿ ಹರಿಸಲಾಗಿತ್ತು. ಅಸಲಿಗೆ ಡೊನಾಲ್ಡ್ ಟ್ರಂಪ್ಗೆ ಭಾರತದ ಮೇಲಿನ ಪ್ರೀತಿಗಿಂತ ಹೆಚ್ಚಾಗಿ ಅಮೆರಿಕದಲ್ಲಿ ವಾಸಿಸುವ ಲಕ್ಷಾಂತರ ಭಾರತೀಯ ಮೂಲದ ಮತದಾರರ ವೋಟ್ ಬೇಕಿತ್ತು. ಅದಕ್ಕಾಗಿ ಟ್ರಂಪ್ ಮೋದಿಯವರ ಜನಪ್ರಿಯತೆಯನ್ನ ತಮಗೆ ಬೇಕಾದಂತೆ ಬಳಸಿಕೊಂಡ್ರು. ಆದರೆ ಈ ಒಪ್ಪಂದದ ತೆರೆಮರೆಯಲ್ಲಿ ಭಾರತಕ್ಕೆ ಸಿಕ್ಕಿದ್ದೇನೆ. ಈ ಹೌಡಿ ಮೋದಿ ಇವೆಂಟ್ ನಡೆಯುವ 3 ತಿಂಗಳ ಮೊದಲು, ಅಂದ್ರೆ 2019 ಜೂನ್ 5 ಡೊನಾಲ್ಡ್ ಟ್ರಂಪ್ ಭಾರತದ ಆರ್ಥಿಕತೆಗೆ ಚೇತರಿಸಿಕೊಳ್ಳಲಾಗದ ಭಾರಿ ದೊಡ್ಡ ಶಾಕ್ ಕೊಟ್ಟಿದ್ರು. ಭಾರತಕ್ಕೆ 1970ರ ದಶಕದಿಂದ ಸಿಗುತ್ತಿದ್ದ GSP, ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸಸ್ ಅನ್ನೋ ವಿಶೇಷ ವ್ಯಾಪಾರ ಸ್ಥಾನಮಾನವನ್ನ ಅಮೆರಿಕ ಏಕಪಕ್ಷೀಯವಾಗಿ ರದ್ದು ಮಾಡಿಬಿಟ್ಟಿತ್ತು. ಏನಿದು GSP? ಇದರ ಆಳ ಮತ್ತು ಅಗಲವನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಬಾಸ್. ಅಮೆರಿಕದ ಈ ವಿಶೇಷ ನಿಯಮದ ಅಡಿಯಲ್ಲಿ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗ್ತಿದ್ದ ಸುಮಾರು 2,000ಕ್ಕೂ ಹೆಚ್ಚು ಉತ್ಪನ್ನಗಳಿಗೆ, ಅಂದರೆ ಕೆಮಿಕಲ್ಸ್, ಆಟೋ ಬಿಡಿಭಾಗಗಳು, ಬಟ್ಟೆ, ಕೃಷಿ ಉತ್ಪನ್ನಗಳು, ರೇಷ್ಮೆ ಮತ್ತು ಇಂಜಿನಿಯರಿಂಗ್ ಸಾಮಗ್ರಿಗಳು. ಅಮೆರಿಕದಲ್ಲಿ ಯಾವುದೇ ಇಂಪೋರ್ಟ್ ಡ್ಯೂಟಿ, ಆಮದು ಸುಂಕ ಇರ್ತಿರ್ಲಿಲ್ಲ. ಇದರಿಂದಾಗಿ ಭಾರತದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ, MSMEs ಅಂತೀವಲ್ಲ, ಅವಕ್ಕೆ ಅಮೆರಿಕದ ದೊಡ್ಡ ಮಾರುಕಟ್ಟೆಯಲ್ಲಿ ಸುಲಭವಾಗಿ ವ್ಯಾಪಾರ ಮಾಡುವ ಸುವರ್ಣ ಅವಕಾಶ ಸಿಕ್ತಿತ್ತು. ಪ್ರತಿ ವರ್ಷ ಸುಮಾರು $6 ಬಿಲಿಯನ್, ಅಂದ್ರೆ ಸುಮಾರು 45,000 ಕೋಟಿ ರೂಪಾಯಿ ಮೌಲ್ಯದ ವ್ಯಾಪಾರ ಈ GSP ಸೌಲಭ್ಯದ ಮೂಲಕವೇ ನಡೀತಿತ್ತು. ಆದರೆ ಟ್ರಂಪ್ ಈ ಸ್ಥಾನಮಾನವನ್ನು ಸಂಪೂರ್ಣವಾಗಿ ಕಿತ್ಕೊಂಡ್ರು. ಇದರ ಪರಿಣಾಮ ಏನಾಯ್ತು ಅಂದ್ರೆ, ಭಾರತದ ಉತ್ಪನ್ನಗಳ ಮೇಲೆ ಅಮೆರಿಕ ಭಾರಿ ಟ್ಯಾಕ್ಸ್ ಹಾಕಲಿಕ್ಕೆ ಶುರು ಮಾಡ್ತು.
ನಮ್ಮ ದೇಶದ ಸಣ್ಣ ರಫ್ತುದಾರರು ಚೀನಾ ಮತ್ತು ವಿಯೆಟ್ನಾಂ ದೇಶಗಳ ಉತ್ಪನ್ನಗಳ ಎದುರು ಅಮೆರಿಕದ ಮಾರುಕಟ್ಟೆಯಲ್ಲಿ ಪೈಪೋಟಿ ನಡೆಸಲಾಗದೆ ಮಕಾಡೆ ಮಲಗಿದ್ರು. ನಾವು ವಾಷಿಂಗ್ಟನ್ ಮತ್ತು ಹೂಸ್ಟನ್ನಲ್ಲಿ ಜಾಗತಿಕ ನಾಯಕನ ಇಮೇಜ್ ಪ್ರದರ್ಶಿಸುತ್ತಿದ್ದೆವು. ಆದರೆ ನಮ್ಮದೇ ದೇಶದ ಜವಳಿ ಉದ್ಯಮ ಅಂದರೆ ಟೆಕ್ಸ್ಟೈಲ್ಸ್ ಮತ್ತು ಇಂಜಿನಿಯರಿಂಗ್ ಬಿಡಿ ಭಾಗಗಳ ಫ್ಯಾಕ್ಟರಿಗಳು ಜಾಗತಿಕ ಆರ್ಡರ್ ಸಿಗದೆ ಮುಚ್ಚಿ ಹೋಗ್ತಿದ್ವು. ಭಾರತದ ರಫ್ತುದಾರರ ಸಂಘಗಳು ಕೇಂದ್ರ ಸರ್ಕಾರದ ಮುಂದೆ ಹೋಗಿ ನಮ್ಮನ್ನ ಬದುಕಿಸಿ ಅಮೆರಿಕ ಜೊತೆ ರಾಜತಾಂತ್ರಿಕ ಮಾತುಕತೆ ನಡೆಸಿ GSP ವಾಪಸ್ ಕೊಡಿಸಿ ಅಂತ ಕಣ್ಣೀರಿಟ್ವು. ಆದರೆ ನಮ್ಮ ಸರ್ಕಾರ ಅಮೆರಿಕದ ಜೊತೆ ಕಠಿಣ ವಾಣಿಜ್ಯ ಮಾತುಕತೆ ನಡೆಸುವ ಬದಲು ಆ ಇಶ್ಯೂವನ್ನು ಸದ್ದಿಲ್ಲದೆ ಮೂಲೆಗೆ ತಳ್ಳಿ ಅದೇ ಟ್ರಂಪ್ನನ್ನ ಭಾರತಕ್ಕೆ ಕರೆತಂದು ಮುಂದಿನ ವರ್ಷ ಮತ್ತೊಂದು ನಮಸ್ತೆ ಟ್ರಂಪ್ ಅನ್ನೋ ರೋಡ್ ಶೋ ಮಾಡಲಿಕ್ಕೆ ಶುರುವಾಗಿತ್ತು. ಈ ರಫ್ತು ಮಾರುಕಟ್ಟೆ ಕುಸಿತದ ಬೆನ್ನಲ್ಲೇ ಭಾರತದ ದೇಶಿ ಆರ್ಥಿಕತೆಯು ಸಂಪೂರ್ಣವಾಗಿ ಕಂಗಾಲಾಗಿತ್ತು. 2016ರ ನೋಟು ರದ್ದತಿ ಮತ್ತು 2017ರ ಅವೈಜ್ಞಾನಿಕ GST ತಂದ ಆರ್ಥಿಕ ಆಘಾತಗಳು 2019ರ ಹೊತ್ತಿಗೆ ಇಡೀ ದೇಶವನ್ನ ಆವರಿಸಿಕೊಂಡಿತು. ಭಾರತದ GDP ಬೆಳವಣಿಗೆ ದರ 5 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಅಂದರೆ 4.5%ಗೆ ಕುಸಿತ ಕಂಡಿತ್ತು. ದೇಶದ ಆರ್ಥಿಕತೆಯ ಗತಿಯನ್ನು ನಿರ್ಧರಿಸುವ ಆಟೋಮೊಬೈಲ್ ವಲಯ ಈ ವರ್ಷ ದೇಶದ ಇತಿಹಾಸದಲ್ಲೇ ಕಾಣದ ಭೀಕರ ಸ್ಲೋಡೌನ್ ಎದುರಿಸಿತು. ಹೂಸ್ಟನ್ನ ಸ್ಟೇಡಿಯಂನಲ್ಲಿ ಮೋದಿ ಮತ್ತು ಟ್ರಂಪ್ ಎಲ್ಲವೂ ಚೆನ್ನಾಗಿದೆ, ಸಬ್ ಚಂಗಾ ಹೈ ಅಂತ ಘೋಷಿಸುವಾಗ ಇತ್ತ ಭಾರತದ ಅತಿದೊಡ್ಡ ಆಟೋಮೊಬೈಲ್ ಹಬ್ಗಳಾದ ತಮಿಳುನಾಡಿನ ಶ್ರೀ ಪೆರಂಬದೂರ್, ಹರಿಯಾಣದ ಮಾನಸೇರ್ ಮತ್ತು ಕರ್ನಾಟಕದ ಪೀಣ್ಯ ಹಾಗೂ ಬಿಡದಿಯ ಕೈಗಾರಿಕಾ ಪ್ರದೇಶಗಳಲ್ಲಿ ಫ್ಯಾಕ್ಟರಿಗಳು ವಾರಕ್ಕೆ 3 ದಿನ ನೋ ಪ್ರೊಡಕ್ಷನ್ ಡೇ ಅಂತ ಅಫಿಷಿಯಲ್ ಆಗಿ ಬೋರ್ಡ್ ಹಾಕ್ತಿದ್ವು. ಯಾಕಂದ್ರೆ ದೇಶದ ಮಾರುಕಟ್ಟೆಯಲ್ಲಿ ಮತ್ತು ಜನರ ಕೈಯಲ್ಲಿ ಖರೀದಿ ಸಾಮರ್ಥ್ಯವೇ ಇರಲಿಲ್ಲ. ಆಟೋಮೊಬೈಲ್ ಇಂಜಿನಿಯರಿಂಗ್ ಬಿಡಿಭಾಗಗಳನ್ನು ರಫ್ತು ಮಾಡುವ ಆರ್ಡರ್ಗಳು ಇರಲಿಲ್ಲ. ಇತ್ತ ದೇಶದ ಒಳಗೂ ವ್ಯಾಪಾರ ಇರಲಿಲ್ಲ. ಅದೇ ಸಮಯದಲ್ಲಿ ಕೇಂದ್ರ ಹಣಕಾಸು ಸಚಿವರು ಬಂದು ಇವತ್ತಿನ ಯುವಕರು ಈಗ ಕಾರುಗಳನ್ನು ಕೊಳ್ಳುವ ಬದಲು ಓಲಾ, ಊಬರ್, ಟ್ಯಾಕ್ಸಿಗಳನ್ನು ಹೆಚ್ಚಾಗಿ ಬಳಸ್ತಿದ್ದಾರೆ, ಹಾಗಾಗಿ ಹೊಸ ಕಾರುಗಳ ಮಾರಾಟ ಕಡಿಮೆಯಾಗಿದೆ ಅಂತ ಅತ್ಯಂತ ಹಾಸ್ಯಾಸ್ಪದ ಆರ್ಥಿಕ ಸಿದ್ಧಾಂತವನ್ನ ಮಂಡಿಸಿ ಹೋದ್ರು. ಆದರೆ ಅಸಲಿ ಸತ್ಯ ಏನಂದ್ರೆ ದೇಶದಲ್ಲಿ ಉದ್ಯೋಗ ನಷ್ಟ ಅಗಾಧವಾಗಿತ್ತು. CMIE ದತ್ತಾಂಶದ ಪ್ರಕಾರ 2019ರ ಕೊನೆಯಲ್ಲಿ ಭಾರತದ ನಿರುದ್ಯೋಗದ ದರ 45 ವರ್ಷಗಳಲ್ಲಿ ಗರಿಷ್ಠ ಮಟ್ಟವಾದ 6.1%ಗೆ ತಲುಪಿತ್ತು. ಯುವಜನರ ಕೈಯಲ್ಲಿ ಕೆಲಸವಿಲ್ಲದೆ ಕೃಷಿ ವಲಯ ನಷ್ಟದಲ್ಲಿದ್ದಾಗ ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಸೃಷ್ಟಿಯಾಗೋದು ಹೇಗೆ ಬಾಸ್? ದೇಶದ ಇಡೀ ಆರ್ಥಿಕತೆ ಉದ್ಯೋಗ ನಷ್ಟ ಮತ್ತು ಮಂದಗತಿಯಿಂದ ನರಳುತ್ತಾ ಸಾಮಾನ್ಯ ಜನರು GST ತೆರಿಗೆ ಕಟ್ಟಿ ಕಂಗಾಲಾಗಿದ್ದಾಗ ಅದೇ ಸೆಪ್ಟೆಂಬರ್ 2019ರಲ್ಲಿ ಪ್ರಧಾನಿ ಅಮೆರಿಕಕ್ಕೆ ಹಾರುವ ಕೆಲವೇ ದಿನಗಳ ಮೊದಲು ಕೇಂದ್ರ ಸರ್ಕಾರ ಒಂದು ಸ್ಫೋಟಕ ಆರ್ಥಿಕ ನಿರ್ಧಾರ ಪ್ರಕಟಿಸಿತ್ತು. ಅದೇ ಕಾರ್ಪೊರೇಟ್ ತೆರಿಗೆ ಕಡಿತ. ಬೃಹತ್ ಖಾಸಗಿ ಕಂಪನಿಗಳ ಮೇಲಿದ್ದ ಬೇಸ್ ಟ್ಯಾಕ್ಸ್ ಅನ್ನ 30% ಒಂದೇ ಬಾರಿಗೆ 22%ಕ್ಕೆ ಇಳಿಸಲಾಯಿತು. ಈ ನಿರ್ಧಾರದ ಹಿಂದಿನ ಕ್ರೂರ ರಾಜಕೀಯವನ್ನು ಅರ್ಥ ಮಾಡಿಕೊಳ್ಳಿ ಬಾಸ್. ಈ ಒಂದೇ ಒಂದು ಕಾರ್ಪೊರೇಟ್ ತೆರಿಗೆ ಕಡಿತದ ಈವೆಂಟ್ನಿಂದ ಭಾರತ ಸರ್ಕಾರದ ಬೊಕ್ಕಸಕ್ಕೆ ಒಂದೇ ವರ್ಷದಲ್ಲಿ ಬರೋಬ್ಬರಿ 1.45 ಲಕ್ಷ ಕೋಟಿ ರೂಪಾಯಿಗಳ ನೇರ ಆದಾಯ ನಷ್ಟವಾಯಿತು. ಅಂದ್ರೆ ದೇಶದ ಅತಿ ಶ್ರೀಮಂತ ಕಾರ್ಪೊರೇಟ್ ಕಂಪನಿಗಳಿಗೆ ಒಂದೇ ರಾತ್ರಿಯಲ್ಲಿ ಒಟ್ಟು 1.45 ಲಕ್ಷ ಕೋಟಿ ರೂಪಾಯಿಗಳ ತೆರಿಗೆ ವಿನಾಯಿತಿಯ ಬಂಪರ್ ಗಿಫ್ಟ್ ನೀಡಲಾಯಿತು. ಸರ್ಕಾರ ಇದಕ್ಕೆ ಕೊಟ್ಟ ಸಮರ್ಥನೆ ಏನು ಗೊತ್ತಾ? ನಾವು ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡಿದರೆ ಅಂಬಾನಿ, ಅದಾನಿಯಂತಹ ದೊಡ್ಡ ಉದ್ಯಮಿಗಳು ಆ ದುಡ್ಡನ್ನು ಬಳಸಿ ಹೊಸ ಫ್ಯಾಕ್ಟರಿಗಳನ್ನು ಹಾಕ್ತಾರೆ, ಅದರಿಂದ ಉದ್ಯೋಗ ಸೃಷ್ಟಿ ಆಗತ್ತೆ ಅಂತ. ಆದರೆ ಅಸಲಿ ಇತಿಹಾಸದಲ್ಲಿ ಮುಂದೆ ಏನಾಯಿತು? ಈ ಬೃಹತ್ ಕಂಪನಿಗಳು ಆ ಉಳಿತಾಯದ ಹಣವನ್ನು ಹೊಸ ಉದ್ಯೋಗ ಸೃಷ್ಟಿಗೆ ಅಥವಾ ಹೊಸ ಉತ್ಪಾದನಾ ಘಟಕಗಳ ಸ್ಥಾಪನೆಗೆ ಬಳಸಲೇ ಇಲ್ಲ. ಬದಲಿಗೆ ತಮಗಿದ್ದ ಹಳೆಯ ಸಾಲಗಳನ್ನು ತೀರಿಸಿಕೊಳ್ಳಲಿಕ್ಕೆ ಬ್ಯಾಂಕ್ಗಳಲ್ಲಿ ಇಟ್ಟುಕೊಳ್ಳಲು ಮತ್ತು ಷೇರು ಮಾರುಕಟ್ಟೆಯಲ್ಲಿ ತಮ್ಮದೇ ಕಂಪನಿಯ ಷೇರುಗಳ ಮೌಲ್ಯವನ್ನು ಕೃತಕವಾಗಿ ಏರಿಸಿಕೊಳ್ಳಲಿಕ್ಕೆ ಬಳಸಿಕೊಂಡ್ರು. ಅತ್ತ ಸಾಮಾನ್ಯ ಜನರ ಮೇಲಿದ್ದ ಪೆಟ್ರೋಲ್, ಡೀಸೆಲ್ ಮೇಲಿನ ಎಕ್ಸೈಸ್ ಡ್ಯೂಟಿ ಮತ್ತು ದಿನಸಿ ಸಾಮಗ್ರಿಗಳ ಮೇಲಿನ GST ಮಾತ್ರ 1 ಪೈಸೆಯೂ ಕಡಿಮೆ ಆಗಲಿಲ್ಲ. ಶ್ರೀಮಂತರ ತೆರಿಗೆಯನ್ನ 1.45 ಲಕ್ಷ ಕೋಟಿ ಕಡಿಮೆ ಮಾಡಿ ಆ ನಷ್ಟವನ್ನ ಸಾಮಾನ್ಯ ಬಡವ ಮತ್ತು ಮಧ್ಯಮ ವರ್ಗದ ಪ್ರಜೆಯ ಬೆನ್ನಿನ ಮೇಲೆ GST ಹಾಗೂ ಇಂಧನ ದರ ಏರಿಕೆಯ ರೂಪದಲ್ಲಿ ವಸೂಲಿ ಮಾಡಿದ
ಕಟು ವಾಸ್ತವ ಇದು. ಹೀಗೆ 2019-2020 ಅವಧಿಯಲ್ಲಿ ವಿದೇಶಾಂಗ ನೀತಿಯು ಕೇವಲ ಜಾಗತಿಕ ವೇದಿಕೆಗಳ ಮೇಲೆ ದೊಡ್ಡ ಮಟ್ಟದ ಹವಾ ಮತ್ತು ಪ್ರಚಾರ ಸೃಷ್ಟಿಸಲು ಬಳಕೆಯಾಯಿತೆ ಹೊರತು ದೇಶದ ಹಿತದೃಷ್ಟಿಯಿಂದ GSP ಸ್ಥಾನಮಾನವನ್ನು ಉಳಿಸಿಕೊಳ್ಳಲು ಅಥವಾ ರಫ್ತು ಮಾರುಕಟ್ಟೆಯನ್ನು ಬಲಪಡಿಸಲು ಸಾಧ್ಯವಾಗಲೇ ಇಲ್ಲ. ಕಾರ್ಪೊರೇಟ್ ಲಿಂಕ್ಗಳು ಗಟ್ಟಿಯಾದವು, ಆದರೆ ದೇಶದ ಯುವ ಜನರು ಉದ್ಯೋಗವಿಲ್ಲದೆ ಬೀದಿಗೆ ಬೀಳುವ ಪ್ರಕ್ರಿಯೆ ಮತ್ತಷ್ಟು ತೀವ್ರವಾಯಿತು. ಬಾಸ್, ಇದು 2019-2020 ಅಸಲಿ ಆರ್ಥಿಕ ಚಿತ್ರಣ. ವಿದೇಶಾಂಗ ನೀತಿ ಅಂದರೆ ಕೇವಲ ಅಮೆರಿಕಕ್ಕೆ ಹೋಗಿ ಸ್ಟೇಡಿಯಂ ತುಂಬಿಸಿ ಒಲಿಂಪಿಕ್ ರೇಸ್ನಂತೆ ಓಡಿ ಫೋಟೋ ಶೂಟ್ ಮಾಡಿಸಿಕೊಳ್ಳೋದಲ್ಲ. ನಿಮ್ಮ ದೇಶದ ಸಣ್ಣ ರಫ್ತುದಾರರನ್ನ ರಕ್ಷಿಸಲಾಗದ ವಿದೇಶಿ ಪ್ರವಾಸಗಳು ಕೇವಲ ವೈಯಕ್ತಿಕ ಇಮೇಜ್ ಬಿಲ್ಡಿಂಗ್ಗೆ ಉಪಯುಕ್ತವಾಗುತ್ತವೆ ಹೊರತು ಭಾರತದ ನೈಜ ಪ್ರಗತಿಗಲ್ಲ. ಹೌಡಿಯ ಹವಾ ಮುಗೀತು, ಚಪ್ಪಾಳೆಗಳು ನಿಂತವು. ಆದರೆ ದೇಶದ ಯುವಜನರ ಕೈಯಲ್ಲಿದ್ದ ಉದ್ಯೋಗ ಮಾತ್ರ ಮರೀಚಿಕೆಯಾಗಿ ಉಳಿತು. ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾದರು, ಬಡವರು GST ಸುಳಿಗೆ ಸಿಲುಕಿ ಮತ್ತಷ್ಟು ಬಡವರಾದರು. ಮುಂದಿನ ವರ್ಷ ಅಂದರೆ 2020 ಇಡೀ ಪ್ರಪಂಚವೇ ಊಹಿಸದ ಮಹಾ ದುರಂತ ಭಾರತಕ್ಕೆ ಅಪ್ಪಳಿಸುತ್ತೆ. ಅದೇ COVID-19 ಮತ್ತು ರಾತ್ರೋರಾತ್ರಿ ಘೋಷಣೆಯಾದ ಲಾಕ್ಡೌನ್. ಮುಂದಿನ ವರ್ಷ ಅಂದರೆ 2020 ಇಡೀ ಪ್ರಪಂಚವೇ ಊಹಿಸದ ಮಹಾ ದುರಂತ ಭಾರತಕ್ಕೆ ಅಪ್ಪಳಿಸುತ್ತೆ. ಅದೇ COVID-19 ಮತ್ತು ರಾತ್ರೋರಾತ್ರಿ ಘೋಷಣೆಯಾದ ಲಾಕ್ಡೌನ್. ದೇಶದ ಒಳಗೆ ಲಕ್ಷಾಂತರ ವಲಸೆ ಕಾರ್ಮಿಕರು 100 ಕಿಲೋಮೀಟರ್ ರಸ್ತೆಯಲ್ಲೇ ನಡೆದು ರೈಲ್ವೆ ಟ್ರ್ಯಾಕ್ ಮೇಲೆ ಸಿಲುಕಿ ಸಾಯ್ತಿದ್ರೆ, ಜನ ಆಕ್ಸಿಜನ್ ಮತ್ತು ಬೆಡ್ ಇಲ್ಲದೆ ಆಸ್ಪತ್ರೆಗಳ ಮುಂದೆ ಒದ್ದಾಡ್ತಿದ್ರೆ, ನಮ್ಮ ವಿದೇಶಾಂಗ ನೀತಿ ವ್ಯಾಕ್ಸಿನ್ ಮೈತ್ರಿಯ ಹೆಸರಿನಲ್ಲಿ ದೇಶದ ಜನರಿಗೆ ಸಿಗಬೇಕಾದ ಕೋವಿಡ್ ವ್ಯಾಕ್ಸಿನ್ಗಳನ್ನ ಜಾಗತಿಕ ಇಮೇಜ್ಗಾಗಿ ವಿದೇಶಗಳಿಗೆ ರಫ್ತು ಮಾಡ್ತಿರುತ್ತೆ. ಮತ್ತೊಂದೆಡೆ ಇದೆಲ್ಲದರ ನಡುವೆ ಇದೇ ಭೀಕರ ಲಾಕ್ಡೌನ್ ಕಾಲದಲ್ಲಿ ಮುಖೇಶ್ ಅಂಬಾನಿಯವರ ರಿಲಯನ್ಸ್ ಜಿಯೋಗೆ ಫೇಸ್ಬುಕ್ ಮತ್ತು ಗೂಗಲ್ನಂತಹ ಜಾಗತಿಕ ದೈತ್ಯರಿಂದ $ಬಿಲಿಯನ್ ಹೂಡಿಕೆ ಹೇಗೆ ಹರಿದು ಬರುತ್ತೆ? ದೇಶವೇ ಸ್ಮಶಾನವಾಗ್ತಿದ್ದಾಗ ಕಾರ್ಪೊರೇಟ್ ಕುಬೇರರ ಸಂಪತ್ತು ಮಾತ್ರ ರಾಕೆಟ್ ವೇಗದಲ್ಲಿ ಏರಿದ್ದೇಗೆ? ಎಲ್ಲವನ್ನ ವಿವರವಾಗಿ ಬಿಡಿಸಿ ಹೇಳ್ತೀರಿ. ಕಾಯ್ತಾ ಇರಿ, ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.